ಅರಣ್ಯ ಅತಿಕ್ರಮಣ ಸಾಗುವಳಿದಾರರ ಮೇಲೆ ಅರಣ್ಯ ಇಲಾಖೆಯಿಂದ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ವಿರೋಧಿಸಿ ಡಿಸೆಂಬರ್ 17ರಂದು ಸಿದ್ದಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ತಿಮ್ಮಪ್ಪ ಎಂಕೆ ಹೇಳಿದರು. ಅವರು ಸಿದ್ದಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್ ಹಣಜಿಬೈಲ್ ಮಾತನಾಡಿ, ಈಗಿನ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕದ ಭೌಗೋಳಿಕ ಚಿತ್ರಣದ ಅರಿವಿಲ್ಲದಂತೆ ಕಾಣುತ್ತಿದೆ. ಕೇವಲ ಬಯಲು ಸೀಮೆಯನ್ನು ಲಕ್ಷ್ಯವಾಗಿಟ್ಟುಕೊಂಡು ಕಾನೂನುಗಳನ್ನು ರಚಿಸಿದರೆ ಅದು ಸೂಕ್ತವಲ್ಲ. ಶಾಸಕರು ತಾಲೂಕಿನಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳನ್ನು ಅವರಿಗೆ ಮನದಟ್ಟು ಮಾಡಬೇಕಾಗಿದೆ. ರೈತರಿಗೆ ಹೀಗೆ ತೊಂದರೆ ಮುಂದುವರೆದರೆ ರೈತರು ಮುಂಬರುವ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಎಸ್ಕೆ ಮೇಸ್ತಾ, ಕೃಷ್ಣಮೂರ್ತಿ ಕಡಿಕೇರಿ, ಶಾಂತಕುಮಾರ್ ಭಟ್, ಸುರೇಶ್ ನಾಯ್ಕ್, ತೋಟಪ್ಪ, ವೆಂಕಟೇಶ್, ಜಿಕೆ ನಾಯ್ಕ್, ರಾಜೇಂದ್ರ ಕಿಂದ್ರಿ, ತಿಮ್ಮಪ್ಪ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮನೆ ಕಟ್ಟಿ ಮನೆ ನಂಬರ್ ಇದ್ದಂಥವರಿಗೆ ಕೆಲವರಿಗೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಕೆಲವು ಜಮೀನು ಬಹಳ ವರ್ಷದಿಂದ ಜಮೀನು ಮಾಡ್ತಿರುವಂತವರಿಗೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇತ್ತೀಚೆಗೆ ಕ್ರಿಮಿನಲ್ ಕೇಸ್ ಆಗ್ತಾ ಇದ್ದಾರೆ. ಕೂಡಲೇ ಅವನ್ನೆಲ್ಲ ನಿಲ್ಲಿಸಬೇಕು. ವಿಧಾನಸಭೆಯಲ್ಲಿ ಈಶ್ವರ್ ಖಂಡ್ರೆ ಅವರ ಗಮನ ತರಬೇಕು. ಸ್ವಾಮಿ, ಇದು ಬಯಲು ಸೀಮೆ ಅಲ್ಲ. ನಾವು ಅರಣ್ಯ ಜಾಗವನ್ನು ಅತಿಕ್ರಮಣ ಮಾಡೋ ಪ್ರಶ್ನೆ ಅಲ್ಲ. ಅರಣ್ಯದೊಳಗೆ ಬದುಕೋರು ನಾವು. ಪಶ್ಚಿಮ ಘಟ್ಟದ ಸಮಸ್ಯೆ ತರ್ತಾರೆ, ವನ್ಯಜೀವಿಗಳ ವಿಚಾರವನ್ನ ತಗೊಂಡು ನಮ್ಮ ಸಮಸ್ಯೆಯನ್ನು ಹೇಳ್ತಾರೆ, ಅತಿಕ್ರಮಣದ ವಿಚಾರಗಳನ್ನ ತಗೊಂಡು ಬರ್ತಾರೆ. ಅತಿಕ್ರಮಣದ ಸಮಸ್ಯೆಗಳು ಬಹಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಹೊಸ ಅತಿಕ್ರಮಣ ಮಾಡಿದ್ರೆ ತಕ್ಷಣದಲ್ಲಿ ಕ್ರಮ ತಗೊಳ್ಳಿ. ಅತಿಕ್ರಮಣದ ಅವಕಾಶ ಮಾಡಲಿಲ್ಲ. ಅದು ನಮ್ಮ ಗೋಮಾಳನು ಅವರು ಸ್ವಾಧೀನ ತಗೊಳ್ಳೋದು, 50 ಮಾರಿದ್ದಂತ ನಮ್ದು ರೆವಿನ್ಯೂ ಪಡ ಅವರು ತಗೊಳ್ಳೋದು. ನಾಳೆ ಎಲ್ಲಿ ಹೋಗ್ಬೇಕು? ಜನ ಬದುಕಬೇಕೋ ಬೇಡ? ಈ ಪ್ರಶ್ನೆ ನಮ್ಮಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ 17ನೇ ತಾರೀಕಿನ ದಿನ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಮುಖಾಂತರ ಜನಪ್ರತಿನಿಧಿಗಳು ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿ ಅಧಿಕಾರಿಗಳಿಂದಾಗಂತ ದೌರ್ಜನ್ಯವನ್ನ ತಡೆಯುವ ಪ್ರಯತ್ನವನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದಕ್ಕೂ ನಿಲ್ಲದೇ ಇದ್ದಾಗ ಈಗಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ಹೇಳಿದ ಹಾಗೆ ಉಗ್ರ ಹೋರಾಟ ಅಂದ್ರೆ ನಾವೇನು ಬಂದೂಕು ತೆಗೆದು ಗುಂಡು ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಜನರಿಗೆ ಮನವರಿಕೆಯನ್ನು ಮಾಡಿ ಈಗಿರ್ತಕ್ಕಂಥ ಸರ್ಕಾರ ಜನ ವಿರೋಧಿ ಇದೆ, ಜನರ ಜೀವದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ, ಈ ಸರ್ಕಾರವನ್ನ ಕಿತ್ತೊಯ್ಯುವಂತ ಕೆಲಸ ಜನರಿಂದ ಆಗಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ, ಯಾವುದೇ ಸರ್ವಾಧಿಕಾರದಿಂದ ಬಂದಂತ ಆಡಳಿತ ಅಲ್ಲ. ಹಾಗಾಗಿ ಬರೋಂಥ ಚುನಾವಣೆಗಳಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ಅಥವಾ ಜನಪ್ರತಿನಿಧಿಗಳು ಈ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದು, ಅಥವಾ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತಂದು, ಅವರು ಬೀದರೋ ಬಾಲ್ಕಿನೋ ಆ ಭಾಗದ ಅರಣ್ಯವನ್ನು ವಿಚಾರ ಮಾಡಿಕೊಂಡು ಕಾನೂನು ಮಾಡೋದಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿದೆ. ಅರಣ್ಯ ಭೂಮಿ ಒಳಗೆ ನಾವು ಬದುಕ್ತಾ ಇದ್ದೀವಿ. ಡಿಸ್ಫಾರೆಸ್ಟ್ ಆದ ಜಾಗವನ್ನೇ ಕೃಷಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕಾನೂನಿನ ತೊಡಕಿನಿಂದ ಇವತ್ತು ಆಗದೇ ಇರಬಹುದು. 1978ರ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯ ಭೂಮಿಯನ್ನ ಮಂಜೂರಿ ಮಾಡುವಂತ ಅಧಿಕಾರ ಇತ್ತು. ಈಗ ಹಸಿರು ಪೀಠ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪೀಠ ಮಾಡಿ ಕಾನೂನು ಮಾಡ್ತಾ ಇದ್ದಾರೆ. ಮಂಜೂರಿ ಕೊಡದೇ ಇದ್ರು ಆ ರೈತರ ಮೊದಲಾಗಿಂದ ಮಾಡ್ತಾ ಬಂದವರಿಗೆ ಬದುಕಲಿಕ್ಕೆ ಅವಕಾಶನಾರು ಕೊಡ್ಬೇಕಲ್ಲ. ಆ ಅವಕಾಶವನ್ನು ಇವತ್ತು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ರಾಜ್ಯ ಸರ್ಕಾರ ಈ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ತೋರಿಸಿ ನ್ಯಾಯಯುತವಾಗಿದ್ದಂಥವರಿಗೆ ಅವರಿಗೆ ಹಕ್ಕು ಸಿಗಾಗೇನೋ ಅಥವಾ ಈಗ ಆಗ್ತಕ್ಕಂಥ ತೊಂದರೆಯನ್ನ ತಡೆಯುವಂತ ಪ್ರಯತ್ನವನ್ನು ಮಾಡಲಿ ಅನ್ನೋದೇ ನಮ್ಮ ಆಗ್ರಹ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.